ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆ ಎಚ್ಚೆತ್ತ ಅಧಿಕಾರಿಗಳು. ಆಂಗ್ಲ ಮಾಧ್ಯಮದ ಶಾಲೆಗೆ ತೆರಳುವ ರಸ್ತೆಗೆ ತಾತ್ಕಾಲಿಕ ಕಾಯಕಲ್ಪ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರುವ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆ ಸುಧಾರಣೆ ಮಾಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದರು. ಈ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಆಂಗ್ಲ ಮಾಧ್ಯಮ ಆದರ್ಶ ಪ್ರೌಢಶಾಲೆಗೆ ತಾತ್ಕಾಲಿಕ ಮುರುಮು ಹಾಕಿ ಕಾಯಕಲ್ಪ ಮಾಡಿದ್ದಾರೆ. ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿ ಮಕ್ಕಳು, ಶಿಕ್ಷಕರು ಕೆಸರಿನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ತಾತ್ಕಾಲಿಕ ರಸ್ತೆ ನಿರ್ಮಾಣದಿಂದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್, ತಾತ್ಕಾಲಿಕ ರಸ್ತೆ ಮಾಡಿದರೆ ಸಾಲದು, ಸಿಸಿ ರಸ್ತೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಬೇಕು ಎಂದಿದ್ದಾರೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಯಾದಗಿರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ವರದಿಗಾರರು ಮೌನೇಶ್ ಆರ್ ಬೋಯಿ. ನಗರದ ಹೊರವಲಯದಲ್ಲಿರ್ತಕ್ಕಂಥ RMS ಸ್ಕೂಲ್ನ ರಸ್ತೆ ಸಂಪೂರ್ಣ ಮಳೆಗಳಿಂದ ತಗ್ಗುಗುಂಡಿಗಳು ಬಿದ್ದಿರ್ತಕ್ಕಂಥ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಆಟೋ ಚಾಲಕರು ನಮ್ಮ ದೂರವಾಣಿ ಕರೆ ಮಾಡಿದಾಗ ಸ್ಥಳಕ್ಕೆ ಬಂದು ನೋಡಿದಾಗ ತಗ್ಗುಗುಂಡಿಗಳು ಜಾಸ್ತಿ ಬಿದ್ದಿದ್ದವು. ಅದರ ತಕ್ಷಣ ಸರಿಪಡಿಸ್ಬೇಕಂತೇಳಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದಾಗ, ಇವಾಗ ಇದು JDPಗೆ ಬರಲ್ಲ, PRಗೆ ಬರಲ್ಲ, PWಗೆ ಬರಲ್ಲ, ಅಂದರೆ ಮತ್ತು ಯಾರಿಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಅನುಮಾನ ಆಯಿತು. ಅದರ ತಕ್ಷಣ ಗ್ರಾಮ ಪಂಚಾಯತ್ PDO ಬೆಂದಳ್ಳಿ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ಇವತ್ತೇನದು ತಾತ್ಕಾಲಿಕ ಮರ್ಮ ಆಗ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಇದು ಒಳ್ಳೆಯ ಕೆಲಸ. ಆದರೆ ಮುಂದಿನ ದಿವಸದಲ್ಲಿ ಈ ಚಿತ್ತಾಪುರಲಿಂದ ಗುಲ್ಬರ್ಗ ಹೋಗ್ತಕ್ಕಂಥ ಮೇನ್ ರಸ್ತೆಯಿಂದ ಪೂರ ಯಾವುದು RMS ಸ್ಕೂಲಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ CC ಇಲ್ಕಂದ್ರೆ ಡಾಂಬರೀಕರಣ ಮಾಡಿ ಮಕ್ಕಳಿಗೆ ತೊಂದರೆ ಆಗದಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೀನಿ.